ಪಿರಿಯಾಪಟ್ಟಣ ತಾಲೂಕಿನ ನಿಲವಾಡಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆ ಆಯೋಜಿಸಲಾಗಿತ್ತು. ಮೈಮೂಲ್ ವಿಸ್ತರಣಾ ಅಧಿಕಾರಿ ಅವಿನಾಶ್ ಮಾತನಾಡಿ, ರಾಷ್ಟ್ರಮಟ್ಟದ ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಮಾಡಬೇಕಾದ್ರೆ ಉತ್ಪಾದಕರು ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಬೇಕು. ಸಂಘವು 1,59,05,809 ರೂಪಾಯಿ ಹಾಲು ಖರೀದಿಸಿ 1,70,71,000 ರೂಪಾಯಿ ಹಾಲು ಮಾರಾಟ ಮಾಡಿ 2024-25ನೇ ಸಾಲಿನಲ್ಲಿ 4,74,626 ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಇನ್ನು ಮೈಮೂಲ್ ಸಹಾಯಕ ವ್ಯವಸ್ಥಾಪಕ ಡಾಕ್ಟರ್ ಸತೀಶ್ ಮಾತನಾಡಿ, ಪ್ರತಿಯೊಬ್ಬ ಉತ್ಪಾದಕರು ರಾಸುಗಳಿಗೆ ಜೀವ ವಿಮೆ ಮಾಡಿಸಿಕೊಳ್ಳಬೇಕು, ರಾಸುಗಳಿಗೆ ನಂದಿನಿ ಪಶು ಆಹಾರವನ್ನು ನೀಡಬೇಕು ಅಂತ ತಿಳಿಸಿದ್ರು. ಅದಕ್ಕೋಸ್ಕರ ಈಗೆಲ್ಲ ನಾವು ಒಕ್ಕೂಟದಲ್ಲಿ ಮುಂಚೆ ಎಲ್ಲ 6.5 ಲಕ್ಷ ಲೀಟರ್ ಹಾಲು ಬರ್ತಿತ್ತು. ಈಗ 10-10.5 ಲಕ್ಷ ತನಕ ಹಾಲು ಬರ್ತಾ ಇದೆ. ಅದಕ್ಕೆಲ್ಲ ಕಾರಣ ಉತ್ಪಾದಕರೇ. ಅದಕ್ಕೋಸ್ಕರ ಈಗ ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹಾಲನ್ನ ಮಾರಾಟ ಮಾಡಬೇಕು ಅಂದ್ರೆ ಮೇಯ್ನು ಉತ್ತಮ ಗುಣಮಟ್ಟ ಹಾಲನ್ನ ಕೇಳ್ತಾರೆ. ಮತ್ತೆ MBRT ಮತ್ತೆ ಆಂಟಿಬಯೋಟಿಕ್ ಮತ್ತೆ ಪೆಸ್ಟಿಸೈಡ್ ಪರಿಶೀಲನೆ ಮಾಡ್ತಾರೆ. ಯಾಕಂದ್ರೆ ಬೇರೆ ಕಡೆ ಎಲ್ಲ ಹಾಲನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಎಲ್ಲ ಗುಣಮಟ್ಟನ ನೋಡ್ಕೊಂಡು ಪರ್ಚೇಸ್ ಮಾಡ್ತಾರೆ. ಅದನ್ನ ನಾವು ಯಾವುದನ್ನು ನೋಡ್ತಾ ಇಲ್ಲ. ಅದಕ್ಕೋಸ್ಕರ ಕಡ್ಡಾಯವಾಗಿ ಉತ್ಪಾದಕರ ಹಂತದಲ್ಲಿ ನೀವು ರಾಸುಗಳಿಗೆ ಸ್ವಚ್ಛತೆಗೆ ಹೆಚ್ಚು ಒತ್ತು ಕೊಟ್ಟಾಗ ಇವೆಲ್ಲನೂ ನಾವು ಸರಿಪಡಿಸಬಹುದು. ನಮ್ಮ ಕೂಡದಿಂದ ಏನೇನು ಸೌಲಭ್ಯ ಇದೆ ಎಲ್ಲ ಸೌಲಭ್ಯಗಳನ್ನು ಖಂಡಿತ ನಮ್ಮ ಕಡೆ ಏನು ಸಹಾಯ ಬೇಕು ಎಲ್ಲ ಸೌಲಭ್ಯಗಳನ್ನು ತರಿಸ್ಕೊಡ್ತೀವಿ. ಏನೀಗ ಸದ್ಯದಲ್ಲಿ ಚಾಪ್ ಕಟರ್ ಆಗಿರ್ಬೋದು, ಬ್ರೀಟಿಂಗ್ ಮಿಷನ್ಗೆ ಟೆಂಡರ್ ಆಗ್ತಿದೆ. ಚಾಪ್ ಕಟರ್ ಏನೇನು ಕೇಳ್ತೀವಿ, ಎಷ್ಟು ಚಾಪ್ ಕಟರ್ ಬೇಕಂತ ತಿಳಿಸ್ಕೊಟ್ರೆ ಆ ಚಾಪ್ ಕಟರ್ನ ಕೊಡ್ಸ್ಕೊಡೋಂಥ ವ್ಯವಸ್ಥೆ ಕೂಡ ಮಾಡ್ತೀವಿ. ಆಮೇಲೆ ನಾ ಎಲ್ಲರೂ ಮನೆ ಮಾಡ್ಕೊಳ್ಳೋದು ಎಲ್ಲರೂ ಕೂಡ ದಯವಿಟ್ಟು ನಂದಿನಿ ಪಶು ಆಹಾರನೇ ಬಳಸಿ. ಏನು ನಮ್ಮ ನಂದಿನಿ ಪಶು ಆಹಾರ ಇದೆಯೋ ಅದಕ್ಕೆ ಅದನ್ನೇನು ನಮ್ಮಲ್ಲಿ ಎಲ್ಲ ಟೆಸ್ಟ್ ಮಾಡ್ಬಿಟ್ಟು ರಾಸುಗಳಿಗೆ ಯಾವ ರೀತಿ ಏನು ಬೇಕಂತ ನೋಡ್ಬಿಟ್ಟು ಹಾಕಿರ್ತೀವಿ. ದಯವಿಟ್ಟು ನಮ್ಮ ನಂದಿನಿ ಪಶು ಆಹಾರ ತಗೊಳ್ಳಿ. ಆ ನಂದಿನಿ ಪಶು ಆಹಾರ ಜೊತೆಗೆ ನಮ್ದೇನು ಖನಿಜ ಮಿಶ್ರಣ ಇದೆಯಲ್ಲ, ಕಡ್ಡಾಯವಾಗಿ ಎಲ್ಲರೂ ಖನಿಜ ಮಿಶ್ರಣ ಬಳಸಲೇಬೇಕು. ಖನಿಜ ಮಿಶ್ರಣ ಬಳಸೋದ್ರಿಂದ ಅರ್ಧ ಸಮಸ್ಯೆಗಳು ಕಡಿಮೆ ಆಗ್ತದೆ. ಏನು ಹಸುಗಳು ಪದೇ ಪದೇ ಹೀಟಿಗೆ ಬರೋದಾಗಿರ್ಬೋದು, 2-3 ಸರಿ ಹೀಟ್ ಮಾಡಿಸೋದು ನಿಲ್ಲೋದಿಲ್ಲ, ಮತ್ತೆ ಕಾಸಿ ಬರ್ತದೆ. ಆಮೇಲೆ ಹಸು ಕರು ಆಗ್ತಾ ಬಿದ್ದೋಗೋದು, ಏಳದೇ ಇರೋದು, ಕತ್ತೆ ಬೀಳದೇ ಇರೋದು, ಇವೆಲ್ಲ ಸಮಸ್ಯೆಗಳು ಏನಪ್ಪಾ ಅಂದ್ರೆ ದೇಹದಲ್ಲಿ ಪೋಷಕಾಂಶ ಕಡಿಮೆ ಆದ ಈ ತರದ ಸಮಸ್ಯೆಗಳಾಗ್ತದೆ. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಕಡ್ಡಾಯವಾಗಿ ರೆಗ್ಯುಲರ್ ಆಗಿ ರೈತರು ಕಡ್ಡಾಯವಾಗಿ ಏನ್ ಫೀಡ್ ಜೊತೆಗೆ ಬೆಳಗ್ಗೆ 100 ಗ್ರಾಂ ಕಡ್ಡಾಯವಾಗಿ ಖನಿಜ ಮಿಶ್ರಣ ಕೊಡಲೇಬೇಕು. ಸಂಘಕ್ಕೆ ಅತಿ ಹೆಚ್ಚು ಹಾಲು ಸರಬರಾಜು ಮಾಡಿದ ಉತ್ಪಾದಕರಾದ ತೀರ್ಥ ರುದ್ರಾಚಾರ್, ಕುಶಾಲ್ ಟಿ ಅವರನ್ನ ಬಹುಮಾನ ನೀಡಿ ಸನ್ಮಾನಿಸಲಾಯಿತು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.